ಕೂಪದಿಂ ಮೇಲೆತ್ತೆಮ್ಮನ್ ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಪ್ರಿಯ ವೀಕ್ಷಕರೇ, ಇದೇ ಮಾರ್ಚ್ 20, 21 ಮತ್ತು 22ರಂದು ಬೆಂಗಳೂರಿನ ಶ್ರೀ ಚಕ್ರೇಶ್ವರಿ ಮಹಿಳಾ ಸಮಾಜದಲ್ಲಿ ಸಂತ ಶಿರೋಮಣಿ ಆಚಾರ್ಯ ಶ್ರೀ 108 ವಿದ್ಯಾಸಾಗರ ಮಹಾರಾಜರು ಹಿಂದಿಯಲ್ಲಿ ರಚಿಸಿದ ಮೂಕಮಾಟಿ ಮಹಾಕಾವ್ಯದ ವ್ಯಾಖ್ಯಾನ ಶಿಬಿರವು ಜರುಗಿತು. ಉತ್ತರ ಕರ್ನಾಟಕದಿಂದ ಆಗಮಿಸಿದ ಈ ಒಂದು ಮಹಾಕಾವ್ಯವನ್ನು ಕನ್ನಡಕ್ಕೆ ಅನುವಾದಿಸಿದ ಪ್ರೊಫೆಸರ್ ಡಾಕ್ಟರ್ ನ್ಯಾಮಗೌಡರು ಇದರ ವ್ಯಾಖ್ಯಾನವನ್ನು ನಡೆಸಿಕೊಟ್ಟರು. ಶ್ರೀ ಶಾಂತಿನಾಥ ಲಗಾರೆಯವರು ಕೂಡ ಇದರ ಒಂದು ವ್ಯಾಖ್ಯಾನವನ್ನು ಅವರ ಜೊತೆ ಬಹಳ ಸುಂದರವಾಗಿ ನಡೆಸಿಕೊಟ್ಟರು. ವಿವಿಧ ದೃಷ್ಟಿಕೋನಗಳಿಂದ ಆಧ್ಯಾತ್ಮಿಕ, ಸಾಹಿತ್ಯಿಕ ಮತ್ತು ರಾಜಕೀಯ ದೃಷ್ಟಿಕೋನಗಳಿಂದ ಈ ಒಂದು ಮೂಕಮಾಟಿ ಕಾವ್ಯದ ವ್ಯಾಖ್ಯಾನವನ್ನು ಮಾಡಲಾಯಿತು. ಬಹಳ ಸುಂದರವಾಗಿ ಶಬ್ದಾಲಂಕಾರ, ಭಾವಾಲಂಕಾರ, ವ್ಯಾಕರಣ ಮುಂತಾದವುಗಳ ಬಗ್ಗೆ ಈ ಇಬ್ಬರು ವ್ಯಾಖ್ಯಾನಕಾರರು ತಿಳಿಸಿಕೊಟ್ಟರು. ಬನ್ನಿ ವೀಕ್ಷಕರೇ, ಈ ಒಂದು ಶಿಬಿರದ ಕೆಲವು ದೃಶ್ಯಾವಳಿಗಳನ್ನು ವೀಕ್ಷಿಸೋಣ. ಶ್ರೀ ಚಕ್ರೇಶ್ವರಿ ಮಹಿಳಾ ಸಮಾಜದ ವತಿಯಿಂದ ಮಾರ್ಚ್ 20, 21, 22ರಂದು ಆಯೋಜಿತವಾಗಿರುವ ಈ ಮೂಕಮಾಟಿ ಮಹಾಕಾವ್ಯದ ಮಹಾಶಿಬಿರ, ಇದರ ರಚನೆಯನ್ನು ಆಚಾರ್ಯ ಶ್ರೀ 108 ವಿದ್ಯಾಸಾಗರ ಮಹಾರಾಜರು ಹಿಂದಿಯಲ್ಲಿ ಇದನ್ನು ರಚಿಸಿದ್ದಾರೆ. ಮೂಕಮಾಟಿ ಮಹಾಕಾವ್ಯದ ಕನ್ನಡ ಅನುವಾದವನ್ನು ಪ್ರೊಫೆಸರ್ ಡಾಕ್ಟರ್ ನ್ಯಾಮಗೌಡ ಸರ್ ಅವರು ಬಹಳ ಸುಂದರವಾಗಿ ಮಾಡಿದ್ದಾರೆ. ಈ ಮಹಾಕಾವ್ಯದ ಚಿಂತನೆಯನ್ನು ವಿವಿಧ ಆಯಾಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಆಧ್ಯಾತ್ಮಿಕ ಆಯಾಮ, ಒಂದು ಸಾಹಿತ್ಯಿಕ ಆಯಾಮ, ಹಾಗೆಯೇ ಪ್ರಸಕ್ತ ರಾಜಕೀಯ ದೃಷ್ಟಿಯಿಂದ ಮತ್ತು ಪ್ರಸಕ್ತ ವಿದ್ಯಮಾನದ ಆಯಾಮದಿಂದ ಮುನಿಶ್ರೀಯವರು ಇದರ ಭಾವವನ್ನು ಗ್ರಹಿಸಿದ್ದಾರೆ. ಇದರ ವ್ಯಾಖ್ಯಾನವನ್ನು ಬಹಳ ಸುಂದರವಾಗಿ ಡಾಕ್ಟರ್ ನ್ಯಾಮಗೌಡರು ಮತ್ತು ಶ್ರೀ ಶಾಂತಿನಾಥ ಲಗಾರೆಯವರು ಮಾಡಿಕೊಡ್ತಾ ಇದ್ದಾರೆ. ಬಹಳ ದೂರದಿಂದ ಉತ್ತರ ಕರ್ನಾಟಕದಿಂದ ಇಬ್ಬರು ಆಗಮಿಸಿ, ನಾವೆಲ್ಲ ಬಹಳ ಪುಣ್ಯವಂತರು ಅಂತಲೇ ನನ್ನ ಭಾವನೆ. ತಾವು ಕೂಡ ವಿವಿಧ ಭಾಗಗಳಿಂದ ಬಂದು
ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದೀರಿ. ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಚಕ್ರೇಶ್ವರಿ ಮಹಿಳಾ ಸಮಾಜದವರಿಗೆ, ಫಸ್ಟ್ಲಿ ಅಲ್ಲಿ ಅಧ್ಯಕ್ಷರಾದ ಶ್ರೀಮತಿ ನಾಗಶ್ರೀ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಆಗಿ ನಮ್ಮ ಸಮಾಜದಲ್ಲಿ ಈ ಒಂದು ಚಿಂತನೆ ನಡಿಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅನ್ನೋದು ಭಾರತೀಯ ಸಂಸ್ಕೃತಿಯ ಭಾಗ್ಯ ದೇವತೆ. ನಾನು ಅನ್ನುವಂಥದ್ದು ಇರುವವರೆಗೆ ಈ ಪ್ರಜಾತಂತ್ರ ಸುರಕ್ಷಿತವಾಗಿರ್ತದೆ. ಅದಕ್ಕೆ ಕವಿ ಪ್ರಾರ್ಥಿಸ್ತಾನೆ. ಆಚಾರ್ಯಶ್ರೀ ಅಲ್ಲಿ ಹೇಳ್ತಾರೆ, ಹೀ ಮತ್ತು ಭಿ ಎರಡುಗಳಲ್ಲಿ ಹೀ ನಾಶ ಆಗಿ ಹೋಗಲಿ, ಉಳಿಲೇಬಾರ್ದು. ಬಿ ಅನ್ನೋದು ಮಾತ್ರ ಇದ್ರೆ ಈ ಮಾನವತೆ ಅಥವಾ ಮಾನವ ಜನಾಂಗ ಸುರಕ್ಷಿತವಾಗಿ ಉಳಿತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಧ್ಯಾನಸ್ಥ ಅವಸ್ಥೆಯಲ್ಲಿ ಒಂದು ಕೈ ಮೇಲೆ ಎಡಗೈ ಮೇಲೆ ಬಲಗೈ ಇಟ್ಟು ಧ್ಯಾನಸ್ಥ ಅವಸ್ಥೆಯನ್ನು ಮಾಡ್ತಾರೆ. ಅದು ಕರ್ ಕರ್ದು. ಅದಕ್ಕೆ ಹೇಳ್ತಾರೆ, ಕहाँ बैठे हो तुम श्वास खोते खोते कर पर कर दो नहीं तो मेल में अंध हो जेल में बंद हो पच जाओगी. ಅದಕ್ಕೆ ಇದೇನು ಸಂಸಾರ ಏನೈತಿ ಭಾಳಷ್ಟು ಕ್ರೂರದ. ಇದರಲ್ಲಿ ನೀವು ಒಂದು ವೇಳೆ ದಾಟಿ ಹೋಗಬೇಕಾಗಿದ್ರೆ ಧ್ಯಾನಸ್ಥ ಅವಸ್ಥೆಗೆ ಬಾ, ನಿನ್ನನ್ನು ನೀನು ನೋಡ್ಕೋ, ಆತ್ಮಲೀನತೆಯನ್ನು ಸಾಧಿಸು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನೊಂದು ಕರ್ದು, ಮಹಾರಾಜರು ಕರಪಾತ್ರಗಳಲ್ಲಿ ಆಹಾರ ಸ್ವೀಕರಿಸ್ತಾರೆ. ಆವಾಗ ಆ ಆಹಾರ ಕೊಡುವಂಥ ಆಹಾರ ದಾನದ ಕ್ರಿಯೆ ನೀನು ಮಾಡು. ಅದು ನೀನು ಜೈನಾಗಿ ಅಥವಾ ಯಾರಾದರೂ ಹುಟ್ಟಿ ಬಂದ ಮೇಲೆ ಮಾಡಬೇಕಾದಂಥ ಅತ್ಯಂತ ಪವಿತ್ರ ಕಾರ್ಯ. ನಮ್ಮಿಂದಾಗಿ ಎಷ್ಟು ಜನರಿಗೆ ಇವತ್ತು ದುಃಖ ಆಗೈತೆ ಅಂಥೇಳಿ ವಿಚಾರ ಮಾಡಬೇಕು. ನಮ್ಮಿಂದಾಗಿ ಯಾರಾದರೂ ಕಣ್ಣೀರು ಹಾಕಿದ್ರೆ, ನಮ್ಮಿಂದಾಗಿ ಯಾರಿಗಾರ ತೊಂದರೆ ಆಯಿತಾ, ನಾವು ಇನ್ನೊಬ್ಬರಿಗೆ ಬೇಕಾದದ್ದನ್ನು ನಾವು ಕಬಳಿಸಿದ್ವಾ, ಇದನ್ನೆಲ್ಲ ವಿಚಾರ ಮಾಡಿದಾಗ ಮಹಾರಾಜರು ಹೇಳ್ತಾರೋ, देखा तो क्या लगता है इतने लोग ठोकर खा गए, लहू लुहान हो गए. ಎಷ್ಟು ಜನ ನಮ್ಮಿಂದಾಗಿ ಕೆಲವೊಬ್ಬರು ತಾವೇನು ಒಳ್ಳೆಯ ಮಾರ್ಗದಲ್ಲಿ ಹೊಂಟಿದ್ರು ಆ ಮಾರ್ಗದಿಂದ ಪರಾವೃತ್ತ ಆದರು. ಇನ್ನು ಕೆಲವೊಬ್ಬರು ಕಲ್ಲುಗಳಿಗೆ ಎಳೆದು ಅಲ್ಲೆಲ್ಲ ರಕ್ತ ಸಿಕ್ತಾದರು. ಅದ್ರದ್ದು ಏನಾರೇ ನಾವು ಉಸಾಬರಿ ಮಾಡಿದ್ದೀವಿ, ಅದಕ್ಕೇನು ಮಲಾಮ್ ಗಿಲಾಮ್ ಹಚ್ಚಿದೇನು, ಏನೂ ಆಗಲಿಲ್ಲ. ಅದಕ್ಕೆ ಇರಿಸ್ತಕ್ಕ ಏನಾಗಲಿಲ್ಲ, ಕಮ್ಮಿ ಮರ್ಹಮ್ ಬನೆ ಸತ್ತ ಮ್ಯಾಗಾದರೂ ಸಹಿತ ನಾವು ಮಲಾಮ್ನಂತ ಇರ್ಬೇಕಂದಾಗ ಹೋಗು ಮುಂದೆ ಯಾವ ರೀತಿ ಹೋಗಬೇಕು ಅಂದು. ಆನಂತರ ಇನ್ನೊಂದು ಬರೆದ್ರು, ಮೈ ದೋ ಗಲ. ಇವ ಪೂರ ಮೂರು ಬೇರೆ ಬೇರೆ ಶಬ್ದಗಳು. ಮೈ ದೋ ಗಲ. ಮೈ ಅಂದ್ರೆ ನಾನು, ದೋ ಅಂದ್ರೆ ಎರಡು, ಗಲ ಅಂದ್ರೆ ಕಂಠ. ನಾನು ಎರಡು ಕಂಠದವ ಅಂದರೆ ಏನು, ಮಾತಾಡುವಾಗ ಒಂದು ಮಾತಾಡ್ತೀನಿ, ಒಳಗಿರೋದೊಂದು ಬೇರೆನೇ ಅದು. ನನಗೆ ಎರಡು ಕಂಠ, ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು ಹೇಳ್ತೀವಿ. ಏಕರೂಪತೆ ಅನ್ನೋದು ಇಲ್ಲವೇ ಇಲ್ಲ. ಹಾಲಲ್ಲಿ ವಿಷ ಬೆರೆಸುವಂಥ ಕೆಲಸ ಇದು. ಅಂದ್ರೆ ಒಳಗದಾನ ಮಸ್ತ್ ಸೊಟ್ಟ ಅದಾನ, ಖರೆ ಹೊರಗೆ ನಾನು ಪೈಲ್ವಾನ್ ಅದೀನಿ ಅಂತ ತೋರ್ಸೋಕೆ ಪ್ರಯತ್ನ ಮಾಡಕತ್ತಾನ. ಒಂದು ನಾಯಿ ಮತ್ತು ಇನ್ನೊಂದು ಸಿಂಹ, ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದರು. ಆವಾಗ ಆ ನಾಯಿ ಮತ್ತು ಸಿಂಹ ಇವುಗಳನ್ನು ನಾವು ಅವರ ಜೀವನ ಕ್ರಮ ಒಂದು ವೇಳೆ ನೋಡಿದ್ರೆ, ಸಿಂಹ ಎಂದಿಗೂ ಅದಕ್ಕೆ ನಾಯಿಗೆ ವೈರಿ, ಆದರೆ ಅನೇಕ ಸಿಂಹಗಳು ಕೂಡ ಒಂದು ಕಡೆ ಒಂದು ಫ್ಯಾಮಿಲಿ ಲೈಫ್ನಲ್ಲಿ ಇರಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆನಂತರ ಸಿಂಹ ಇನ್ನೊಂದು ಪ್ರಾಣಿ ಬೇಟೆ ಆಡಿದ್ದನ್ನು ಎಂದೂ ತಿನ್ನಂಗಿಲ್ಲ. ಅದರಂಥ ಸ್ವಾಭಿಮಾನಿಯೂ ಸಹಿತ ಯಾವುದಿಲ್ಲ. ತಾನು ಬೇಟೆಯಾಡಿ ಸ್ವಂತ ಬೇಟೆಯಾಡಿದಂಥ ಪ್ರಾಣಿಯನ್ನು ಮಾತ್ರ ತಿಂತದ. ನೀವು ಮತ್ತು ಸರ್ಕಸ್ ಕಡೆ ಹೋಗಬೇಡ್ರಿ, ಯಾಕಂದ್ರೆ ಅದು ಎಲ್ಲನೂ ಸಪ್ಲೈ ಈ ಸರ್ಕಸ್ದಾಗ ಅದು ಬಂದಾಗ್ಯದ ಮತ್ತು ಬೇರೆ. ಅಂದಾಗ ಸ್ವಾಭಿಮಾನಿ ಅದ ಸಿಂಹ, ಅದು ಯಾವಾಗಲೂ ತಾನು ಬೇಟೆಯಾಡಿ ತಿಂತದ. ಅದ್ರ ನಾಯಿ ಮಾತ್ರ ಸಾದಾ ಒಂದು ಸಣ್ಣ ಬಿಸ್ಕೆಟ್ನ ಸಲುವಾಗಿ ಮಾಲಕನ ಹಿಂದೆ ಪೂರಾ ಸಿಕ್ಕಾಪಟ್ಟಿ ಬಾಲ ಅಳಿಗಾಡಿಸ್ಕೊಂತ ತಿರುಗಾಡ್ತದೆ. ಅದನ್ನು ಸಹಿತ ಹೇಳ್ತಾರೆ. ನಾಯಿ ಅಂಜಿ ಓಡಿ ಹೋದಾಗ ಯಾವಾಗೆಲ್ಲ ಬಾಲ ಒಳಗೆ ಸೇರಿಸ್ಕೊಂಡು ಹೋಗ್ತದೆ, ಅಲ್ಲಿ ಅದಕ್ಕೆ ಅಭಿಮಾನ ಅನ್ನೋದಿಲ್ಲ. ಆದರೆ ಸಿಂಹ ಎಂದು ಅಂಜಿ ಓಡಿ ಹೋಗೋದಿಲ್ಲ, ಕಾಲು ಕೆದರ್ ನಿಲ್ತದೆ. ಅದ್ರ ಜೊತೆಗೆ ಅದ್ರ ಬಾಲ ಯಾವಾಗಲೂ ತನಾವುವಾರತಾಯಿ ಮೇಲೆ ಇರ್ತದೆ. ಕೇವಲ ಒಂದು ಸ್ವಲ್ಪ ಗಾಳಿ ಬೀಸಿದಾಗ ಇವೇನು ಹಣ್ಣುಗಳು ಗೊಂಚಲುಗಳು ಇರ್ತಿದ್ವು ಅವೆಲ್ಲ ತುಗಾಡ್ತಿದ್ವಲ್ಲ, ಅದನ್ನು ನೋಡೋದೇ ಎಷ್ಟು ಆನಂದ ಇತ್ತು. ಅವೆಲ್ಲ ಎಲ್ಲಿ ಹೋದು. ಪಲ್ ಪತ್ರೋಂಕಿ ಕರ್ತಲ್ ತಾಲಿಯ. ಜೋರ್ಲೆ ಗಾಳಿ ಬೀಸಿದಾಗ ನೀವು ಆಲದ ಮರದ ಹತ್ಯಾಕೆ ನಿಂತ್ರಿ ಅಂದ್ರೆ ಎರಡು ಎಲೆಗಳು ಒಂದಕ್ಕೊಂದು ಬಡ್ದು ಅಂದ್ರೆ ಚಪ್ಪಾಳಿ ಬಡ್ದಂಗೆ ಆಗ್ತದೆ. ಹಂಗೆ ಈ ಚಪ್ಪಾಳೆ ನಿಸರ್ಗದೊಳಗಿಂದ ಎಲ್ಲಿ ಹೋಯಿತು ಅಂತ. ವಸಂತ का अंत हो चुका है, अनंत में शांत खो चुका है और उसकी अंतिम दाह संस्कार होना बाकी है. ಅಂತಿಮ ಸಂಸ್ಕಾರ ಯಾಕೆ ಸತ್ ಮ್ಯಾಗ ಏನು ಮಾಡೋದು, ಅದು ಒಂದಲ್ಲ. ಅದಕ್ಕೆ ಸಾಯೋಕ್ಕಿಂತ ಮೊದಲು ಏನೆಲ್ಲ ಸಾಹೇಬರು ಅದು ಇದು ಕರಿತಿದ್ರಲ್ಲ, ಸತ್ ಮ್ಯಾಗ ಏನಂತಾರೆ, ಅವ್ನು ಹೆಣ ಬಂದದಂತ ಹೇಳ್ತಾರೆ. ಅದಕ್ಕೆ
ಭಾರತದ ಭವ್ಯ ಪರಂಪರೆ ಮತ್ತು ಸಂಸ್ಕೃತಿ ಅಥವಾ ನಮ್ಮ ನೈತಿಕತೆ ಇದನ್ನು ಇಲ್ಲಿ ಮಹಾರಾಜರು ಹೇಳಕ್ಕೆ ಪ್ರಯತ್ನ ಮಾಡ್ಯಾರ. ವಸಂತನ ಅಂತ ಆಗಿದೆ, ಇದರ ಅರ್ಥ ಅಚ್ಚೇದಿಂತೋ ಚೆಲೆಗೈ. ಈ ಬೇಸಿಗೆ ಅವಾಗ ಭೂಮಿ ಬೇಸಿಗೆಯೊಳಗೆ ನೋಡಿದ್ರಿ ಅಂತಂದ್ರೆ ಭೂಮಿ ಒಣಗಿ ಅಲ್ಲೆಲ್ಲಿ ಬಿರುಕು ಬಿಟ್ಟಿರ್ತಾವೆ. ಎಷ್ಟು ಬಿರುಕು, ಇಷ್ಟು ವಸಂತ ಋತುವಿನಲ್ಲಿ ಇಷ್ಟು ಸ್ವಚ್ಛವಾದಂಥ ನೀರು ಹರಿಯುವಂಥ ಈ ನದಿ ಸುದ್ದ ಲೀನ ಆಗಿ ಹೋಯಿತು. ಅದು ಏನು ಹೋಗ್ತಾ ಏನು ಹೇಳ್ಕೊತ ಹೋಗ್ತೈತಿ, हमने अपने जीवन में किसी को कुछ भी नदी नाली, ನಾವು ಯಾರಿಗೂ ಇದುವರೆಗೆ ಏನು ಕೊಟ್ಟಿಲ್ಲ, ಯಾರ ಕಡೆಯಿಂದ ಏನೂ ತೊಗೊಂಡಿಲ್ಲ. ನದಿ ನಾಲಿ ಈ ಶಬ್ದ ಉಪಯೋಗ ಮಾಡಿ ಆ ರೀತಿ ಹೇಳ್ಯಾರ. ಆನಂತರ ಮಹಾರಾಜರು ನಮ್ಮ ಜೀವನದ ಕ್ರಮದ ಬಗ್ಗೆ ಹೇಳ್ತಾರೆ. ಉದಯಿಸಿದಂಥ ಸೂರ್ಯ 178ನೇ ಪೇಜ್. ಸೂರ್ಯೋದಯ ನೋಡುವಂಥ ಭಾಗ್ಯ ನಿಮಗಿದ್ರೆ ಅದನ್ನು ಬಹಳಷ್ಟು ಗಂಭೀರವಾಗಿ ನೋಡಬೇಕು. ಎಷ್ಟೆಷ್ಟು ಕೇವಲ ಪ್ರತಿ ನಿಮಿಷಕ್ಕೂ ಸಹಿತ ನಿಸರ್ಗದಲ್ಲಿ ದಿಗಂತದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡಿದರೆ ಈ ದಿಗಂತ ಅಥವಾ ಈ ಏನು ವಿಶ್ವದ ಎಷ್ಟು ಆಶ್ಚರ್ಯಕಾರಕದ. ಮೊದಲು ಕೆಂಪಿದ್ದದು, ನಂತರ ಹಳದಿ ಆಗತ್ತೆ, ನಂತರ ಪ್ರಖರವಾದಂಥ ಬಿಸಿಲಾಗತ್ತೆ. ಇದನ್ನು ಅವ್ರು ಮಹಾರಾಜರು ನಮ್ಮ ಜೀವನಕ್ಕೆ ಹೋಲಿಸ್ಯಾರ. ಅಂದಮ್ಯಾಗ ಈಗೇನು ಈ ಮೂಕ ಮಾಟಿ ಕಾವ್ಯ ತಯಾರಾಯಿತು, ಅವ್ರ ಕಡೆಗೆ ಒಂದು ಕಡೆ ಹೇಳ್ತಾರೆ, ಇಸ್ ಕಾವ್ಯ ಕಾ ಸೃಜನ್ ಹುआ, इसका सृजक कौन है, वो कहाँ है और क्यों मौन है. ಪ್ರಶ್ನೆ ಬಹಳ ವಿಚಿತ್ರ ಕೇಳ್ತಾರೆ. ಇಂಥ ಒಂದು ಕಾವ್ಯದ ಸೃಷ್ಟಿ ಆಯಿತು, ಉಸ್ಕಾ ಸೃಜಕ್ ಕೌನ್ ಹೇ, ಇದನ್ನು ಬರೆದವ ಯಾರು ಅಂತ ಯಾರು ಕೇಳಾಕತ್ತಾರ? ಸ್ವತಃ ಆಚಾರ್ಯಶ್ರೀನ ಕೇಳಾಕತ್ತ. ಇಸ್ಕಾ ಸೃಜಕ್ ಕೌನ್ ಹೇ, ಓ ಕहाँ है और क्यों मौन है, ಯಾಕೆ ಮಾತಾಡೋದಿಲ್ಲ ಅವ ಅಂತ ಕೇಳ್ತಾರೆ. ಸುಧಾಸಾಗರ್ ಇದ್ರ ಬಗ್ಗೆ ವಿವರಣೆ ಕೊಡೋಳಕ್ಕೆ ಹೇಳಿದರು. ಆಚಾರ್ಯಶ್ರೀಗಳು ಜೈನಾಗಮಗಳನ್ನೆಲ್ಲ ಓದಿದ್ರಲ್ಲ, ನಮ್ಮ ಜೈನಾಗಮಗಳಂದ್ರೆ ಅವೆಲ್ಲ ನರ್ಸರೀಸ್. ಆ ನರ್ಸರಿಗಳಲ್ಲಿ ಎಷ್ಟು ಥರದ ನಿಮಗೆಲ್ಲ ಸಸ್ಯಗಳು ಬೇಕೋ ಅಷ್ಟೆಲ್ಲ ಸಸ್ಯಗಳನ್ನು ನೀವು ಪಡಿಬೋದು. ಹಂಗೆ ಮಹಾರಾಜರು ನರ್ಸರಿಗೆ ಹೋಗಿ ಎಷ್ಟೆಲ್ಲ ಸಿಗ್ತಾವ, ಎಷ್ಟೆಷ್ಟು ಸುಂದರ ಆಗ್ತಾವ, ಅದನ್ನೆಲ್ಲ ತೊಗೊಂಡು ಬಂದು ತಮ್ಮ ಮನೆ ಅಂಗಳದಾಗ ಹಚ್ಚಿ ಒಂದು ಚಂದ ಹೂದೋಟ ಮಾಡಿದರು. ಅದೇ ಮೂಕುಮಾಟಿ. ಅದಕ್ಕೆ ಮಹಾರಾಜರು ಹಿಂದಿಯೊಳಗೆ ಭಾಳ ಚಂದ ಹೇಳ್ಯಾರ. ಆನಾ ಜಾನಾ ಲಗಾ ಹುವಾ ಹೇ. ಆನಾ ಅಂದ್ರೆ ಜನ್ಮ, ಜಾನ ಸಾವು, ಲಗಾ ಹುವಾ ಹೇ ಇದು ಯಾವಾಗಲೂ ಈ ಚಕ್ರ ಇದ್ದೇ ಇರ್ತದೆ ಅನ್ನುವಂಥ ಮಾತು. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಶ್ರೀ ಸಮ್ಮೇದ ಶಿಖರ್ಜಿ ಅಯೋಧ್ಯ ಮತ್ತು ಇತರ ಪವಿತ್ರ ಕ್ಷೇತ್ರಗಳ ಯಾತ್ರೆಗಾಗಿ ಸಂಪರ್ಕಿಸಿರಿ. ಶ್ರೀ ಪಾರ್ಶ್ವನಾಥ್ ಟೂರಿಸ್ಟ್ ತುಮಕೂರು. ಮೊಬೈಲ್ ಸಂಖ್ಯೆ 9418416515. ದಿನಾಂಕ 16/10/2025 24/10/2025 ಮೈಸೂರಿನಿಂದ ತುಮಕೂರು ಹುಬ್ಬಳ್ಳಿ ಮಾರ್ಗವಾಗಿ AC ಸ್ಲೀಪರ್ ಬಸ್ನಲ್ಲಿ ಶ್ರೀ ಸಮ್ಮೇದ ಶಿಖರ್ಜಿ ಪ್ರವಾಸ. ಮತ್ತು ದಿನಾಂಕ 15/8/2025 22/8/2025 ವಿಮಾನದಲ್ಲಿ ಶ್ರೀ ಶಿಖರ್ಜಿ ಮತ್ತು ಅನೇಕ ಪುಣ್ಯ ಕ್ಷೇತ್ರಗಳ ಪ್ರವಾಸ. ವಿವರಗಳಿಗಾಗಿ ಸಂಪರ್ಕಿಸಿರಿ ಶ್ರೀ ಪಾರ್ಶ್ವನಾಥ ಟೂರಿಸ್ಟ್ ತುಮಕೂರು. ಮೊಬೈಲ್ ಸಂಖ್ಯೆ 9418416515. ಪಂಡಿತ ರತ್ನ ಎ ಶಾಂತಿರಾಜ ಶಾಸ್ತ್ರಿ ಟ್ರಸ್ಟ್ನಿಂದ ಪ್ರಕಾಶಿತವಾದ ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಪ್ರಯುಕ್ತವಾಗಿ ವಿಶೇಷ ರಿಯಾಯಿತಿ ಬೆಲೆಗೆ ದೊರೆಯುತ್ತಲಿವೆ. ಸಚಿತ್ರ ಮಹಾಪುರಾಣದ ಸಂಪುಟಗಳು ಕನ್ನಡ ಮಹಾಪುರಾಣದ 650 ಪುಟಗಳ 6 ಸಂಪುಟಗಳ ಸೆಟ್ ಕೇವಲ 2250 ರೂಪಾಯಿಗಳಿಗೆ ಮತ್ತು 750 ಪುಟಗಳ ಇಂಗ್ಲಿಷ್ ಮಹಾಪುರಾಣದ 7 ಸಂಪುಟಗಳ ಸೆಟ್ ಕೇವಲ 4500 ರೂಪಾಯಿಗಳಿಗೆ ದೊರೆಯುತ್ತಲಿವೆ. ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆಗಳನ್ನು 9845074331 ಮತ್ತು 8884415109. ಧನ್ಯವಾದಗಳು. ಸೃಜನಶೀಲ ಕೃತಿಯನ್ನು ಸೃಷ್ಟಿ ಮಾಡುವಾಗ ಇವು 3 ಬೇಸುಗಳನ್ನು ಗಚ್ಚಾಗಿ ಹಿಡ್ಕೋರು ನೀವು. ಅಲ್ಲಿ ದರ್ಶನ ಇರಬೇಕು, ಧರ್ಮ ಇರಬೇಕು ಮತ್ತು ಸಂಸ್ಕೃತಿ ಇರಬೇಕು. ಇವು 3 ಬಿಟ್ಟು ಬರೆದರೆ ಅದಕ್ಕೆ ಆಯುಷ್ಯ ಇಲ್ಲ.
ಸಾವಿರಾರು ವರ್ಷಗಳ ಹಿಂದೆ ಸೃಜನೆ ಮಾಡಿರುವಂಥ ಪಂಪಾದಿಗಳ ಕೃತಿ ಇವತ್ತಿಗೂ ಸಿಗ್ತದೆ ನಮಗೆಲ್ಲ. ವರ್ಷ 2 ವರ್ಷ ಹಿಂದೆ ಬರೆದಿರುವಂಥ ನಮ್ಮ ಕೃತಿಗಳು ಎಲ್ಲಿ ರದ್ಯಾಗೂ ಸಿಗೋದಿಲ್ಲ. ಯಾಕಂದರೆ ಅದಕ್ಕೆ ಬೇಸ್ ಇರೋದಿಲ್ಲ. ಸುಮ್ಮನೆ ಬರೀಬೇಕು ಅಂತ ಬರೆದು ಬಿಡೋದು. ವೇಷದಲ್ಲಿ ಕವಿತ್ವ ಇಲ್ಲ. ಪರಿಶುದ್ಧ ಶಬ್ದಗಳಾಗಿ ನಿಮ್ಮ ಒಳಗೆ ಪ್ರವೇಶ ಮಾಡ್ತಾವೋ, ನಿಮ್ಮನ್ನು ಎಲ್ಲ ಕಲ್ಮಶಗಳನ್ನು ತೊಳಿತಾ ಒಳಗೆ ಹೋಗಿಬಿಡ್ತಾವಾಗ. ವಿಹಾರ ಮಾಡ್ತಿದ್ವಿ ಉತ್ತರದೊಳಗೆ, ಕವ್ವಾಲಿ ಇಟ್ಕೊಂಡಿದ್ರು ಅವರು ಅವತ್ತಲ್ಲಿ. ಏನು ಸಾಮಾಯಿಕ ಕೂತಿದ್ರು 1 ಗಂಟೆ 45 ಮಿನಿಟು ಸಾಮಾಯಿಕ ಕೂತವ್ರು ಅಳಗ್ಯಾಡಿಲ್ದ ಮಾಡ್ರಂತೆ. ಅದಕ್ಕೆ ನಂತರ ಅವ್ರು ಹೇಳ್ರಂತೆ, ಇವತ್ತಿನ ಸಾಮಾಯಿಕ ನನಗೆ ಯಾವತ್ತೂ ಆಗಿದ್ದಿಲ್ಲ ಅಂತ. ಯಾವುದೇ ಪ್ರಕರಣ ನಮಗೆ ಪ್ರತಿರೋಧ ಐತಿ ತಿಳ್ಕೊಂಡ್ರೆ ದ್ವೇಷ ಭಾವನೆ ಚಾಲುವಾತ್ ನೆಂಬುದಲ್ಲೇ. ನೀವು ಅದರೊಳಗೆ ಸೇರ್ಕೊಂಡ್ಬಿಟ್ಬಿಡ್ರಿ. ಇಂಥ ಸಂತನಿಂದ ಈ ಕಾವ್ಯದ ಸೃಜನೆ ಆಗಿದೆ. ಶಾಸ್ತ್ರಗಳು ಕೇವಲ ಶಾಸ್ತ್ರಗಳಾಗಿ ಕೆಲಸ ಮಾಡಬಾರ್ದು. ಗ್ರಂಥಿಗಳನ್ನು ನಿವಾರಣೆ ಮಾಡುವಂಥ ಗ್ರಂಥಗಳಾಗಿರಬೇಕು. ಗ್ರಂಥಿ ಅಂದರೆ ದೋಷ, ಕಲ್ಮಶತೆ, ಕರ್ಮ, ಇವೆಲ್ಲ ಗ್ರಂಥಿ. ಆ ಗ್ರಂಥಿಯನ್ನು ತೆಗೆದೊಗೆದವರು ನಿರ್ಗ್ರಂಥರಾಗ್ತಾರೆ. ಧರ್ಮಗ್ರಂಥ ಆಯ್ತಂದ್ರೆ ನಿಮ್ಮನ್ನು ಕರೆದು ತರ್ತಾವೆ, ಬಾಯದ್ರೂಢ ನನಗೂಡ ಅಂತ ಸಹಚರಿಯಾಗಿ ಕೆಲಸ ಮಾಡ್ತವೆ. ಅದಕ್ಕೆ ಅವಕ್ಕೆ ಕಾಂತಾ ಸಂಹಿತ ಅಂತ ಕರಿತೀವಿ ನಾವು. ಸಾಹಿತ್ಯಿಕ ಪರಿಭಾಷೆಯೊಳಗೆ ಸಾಹಿತ್ಯವನ್ನು ಕಾಂತಾ ಸಂಹಿತ ಪರಿಭಾಷೆ ಅಂತೀವಿ. ಯಾಕಂದರೆ ಇತಿಹಾಸ, ಜೈನ ಇತಿಹಾಸವನ್ನು ಅಧ್ಯಯನ ಮಾಡುವವರಿಗೆ ಸ್ಪಷ್ಟವಾಗಿ ಒಂದು ನಿದರ್ಶನ ಸಿಗುತ್ತೆ. ಯಾವಾಗ ಜೈನ ಸಂಸ್ಕೃತಿ ಒಡೆದು ಎರಡಾಯಿತು ಅನ್ನೋದಕ್ಕೊಂದು ನಿಮಗೆ ಸ್ಪಷ್ಟ ನಿಮ್ಮಲ್ಲೇ ಇದೆ. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋಗಿಣಿ, ಮಂಗಲಂ ಕುಂದಾದ್ಯೋ, ಜೈನ ಧರ್ಮೋಸ್ತು ಒಂದಾಯಿತು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋಗಿಣಿ, ಮಂಗಲಂ ಸ್ಥೂಲಬದ್ಧಾರ್ಯೋ, ಜೈನ ಧರ್ಮೋಸ್ತು ಮಂಗಲಂ. ಒಂದೇ ಮಂತ್ರ ಒಂದೇ ಕಾಲದಲ್ಲಿ 2 ರೂಪದಿಂದ ನಮಗೆ ಸಿಗ್ತಾವೆ ಅಂದಾಗ 2 ಪ್ರಬಲ ಘಟ್ಟಗಳು ಇಲ್ಲಿ ನಮಗೆ ಕಂಡು ಅಂತ ಅರ್ಥ ಆಯಿತು. ಸ್ಥೂಲಭದ್ರಾಚಾರ್ಯರು ಶ್ವೇತಾಂಬರ ಪರಂಪರೆಗೆ ಮೂಲಾಧಾರವಾಗಿ ನಿಂತರು. ಇವರು ದಿಗಂಬರ. ಕುಂದಾಚಾರ್ಯರು ಒಂದು ಕಡೆ ಬರೀತಾರೆ, ಉತ್ಪತ್ತಿವವ ವಿನಾಶೋ ದೌವಸ್ಸಯಂ ಇತ್ತಿ ಅತ್ತಿ ಸವಾವೋ. ಸ್ಪಷ್ಟವಾಗಿ ಹೇಳ್ತಾನೆ, ಯಾವ ಸತ್ಯವಾದಿದಾನೋ, ಸಮ್ಯಕ್ ಸತ್ಯ ನೆನ್ಪಿಟ್ಕೊರಿ, ಸತ್ಯ ಬೇರೆ ಸಮ್ಯಕ್ ಸತ್ಯ ಬೇರೆ. ಯಾರು ಸತ್ಯವಾದಿದಾನೋ ಅವನಿಂದ ಮಾತ್ರ ಸತ್ಯ ಕಾವ್ಯದ ಸೃಜನ ಆಗಲಿಕ್ಕೆ ಸಾಧ್ಯತೆ. ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನು ದಾರ್ಶನಿಕರು ಇದರ ಕೂಡ ಸಮೀಕರಣ ಮಾಡಿ ಅವುಗಳ ತಪ್ಪುಗಳನ್ನು ಹೊರಗೆ ತೋರಿಸ್ಕೊ. ಈ 4 ಖಂಡ ಏನು ಬರ್ತಾವಲ್ಲ, ಈಗಾಗಲೇ 3 ಖಂಡಕ್ಕೆ ಬಂದು ನಿಂತಿದ್ದಾರೆ. 3ನೇ ಖಂಡಕ್ಕೆ ಅದರೊಳಗೆ ಬರುವಂಥ ಅವ್ರು ಹೇಳೋ ದೃಷ್ಟಿಕೋನ ಆಧ್ಯಾತ್ಮಿಕ ಹೇಳೋದು. ಅದರೊಳಗೆ ಬರುವಂಥ ಪ್ರತಿ ಪ್ರಸಂಗನೂ ಕೂಡ ಸಾಹಿತ್ಯಿಕ ವಿಮರ್ಶೆ ರೂಪದಿಂದ ಬಂದು ನಿಂತವು. ಬರೀ ಒಂದೇ ಅರ್ಥ ಹಚ್ಚಿರೋ ನಿಮಗೆ ಸಫಿಷಿಯೆಂಟ್ ಆಗೋದಿಲ್ಲ. ಅಲ್ಲಿ ಉದಾಹರಣೆಗೆ ನಾಯಿ ಸಿಂಹ ಹೇಳಿರೋರಲ್ಲೇ ಸಿಂಹಾವಲೋಕನ ಕ್ರಮದಿಮ್ ಅಂತೇಳಿ ಗದಾಯುಧದೊಳಗೆ ಸ್ಪಷ್ಟಪಡಿಸ್ಕೊತಾನಲ್ಲ ಅವ. ನಾನು ಈ ಕೃತಿಯನ್ನು ಸಿಂಹಾವಲೋಕನ ಕ್ರಮದಿಂ ರಚಿಸಿಂ ಅಂತ ಹೇಳ್ಕೊತಾನೆ ಕೂತಾವ. ಕಾವ್ಯವನ್ನು ಯಾವ ಆಕಾರದಿಂದ ಬರಿಬೇಕು, ಯಾವುದು ಶ್ರೇಷ್ಠ ಕಾವ್ಯ? ಸಿಂಹಾವಲೋಕನ ಕ್ರಮ ಅಂತ. ಅಂದರೆ ಪ್ರತಿ ಶ್ಲೋಕವನ್ನು ಪ್ರತಿ ಪದ್ಯವನ್ನು ಸೃಜನೆ ಮಾಡಿದ ನಂತರ ತಿರುಗಿ ಓದಿ ಕನ್ಫರ್ಮ್ ಮಾಡಿಕೊಂಡು ಸಹಿ ಹಾಕ್ಸ್ಕೊಂಡು ಬಂದನಲ್ಲಿ ಅಂತ. ಹ್ರಸ್ವ ದೀರ್ಘ ಪ್ಲುತ, ಹೌದಾ? ಈಗ ನೀವೇನು ಹೇಳಿ, ಅ ಆ ಇದು ನಂತರದ ಪರಿಭಾಷೆ. ಅಹ್ರಸ್ವ, ಅದೀರ್ಘ, ಅಪ್ಲುತ. ಅಮ್ಮ, ಅಮ್ಮ ಅಮ್ಮ ನಾವೇನು ಹೇಳ್ತೀವಿ? ಒತ್ತು ಮಕತೆ. ಅದ್ರ ಗುರು ಎಲ್ಲಿ ಕೊಡು ಅಂತ ಹೇಳ್ತೀವಿ? ಆದ್ಮೇಲೂ ಇಲ್ಲ ಕತ್ತೀವಿ. ಗುರು 2 ಮಾತ್ರ ಹತ್ಲಾತ, ಅಕ್ಷರ 2. ಯಾವ ತಲೆ ಮೇಲೆ ಹೊತ್ತತಿ ಅದ್ರ ಭಾರ ರಕ್ಕಬೇಕಿಲ್ಲ. ಅಮ್ಮ ಬರಿತೀವಿ, 1 ಅಕ್ಷರಕ್ಕಿಂತ ಹೆಚ್ಚು ಎಲ್ಲೈತಿ ಮಕತೆ, ಅದು ಹೊತ್ಕೋಬೇಕಲ್ಲ. ಅದನ್ನು ತೆಗೆದು ಅಲ್ಲಿ ಹೋಗಿದತ್ತೆ. ಅದು ಹೊತ್ಕೊಂಡಿದ್ದು ಯಾವುದು?
ಹಾಗಾದ್ರೆ ಅಕ್ಕೆ ನಾವು ಯಾವಾಗಲೂ 2 ಮಾತ್ರೆ ಕೊಡೋರು ಇದ್ರೆ ಅಂದ್ರೆ ಅವನು ಅಲ್ಲಿ ಕೊಡ್ರಿ 2 ನೀವು ಅಲ್ಲಿ ಗುರು ಕೊಡ್ರಿ. ಅ ಹ್ರಸ್ವ ಅ ದೀರ್ಘ ಅಪೃತ 14 × 3 ಅವ್ರು ಹೇಳಿ ಅಷ್ಟು ಆಯ್ತಲ್ಲ. ಅದಕ್ಕೆ ಇವುಗಳನ್ನೆಲ್ಲ ಈ ಕಥಾನಕ ಮುಖಾಂತರವಾಗಿ ವಿಶ್ಲೇಷಣೆ ಮಾಡ್ಕೋಬೇಕು. ನಾವು ಗಹನವಾಗಿರುವಂಥ ವಿಚಾರ, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಅದಕ್ಕೆ ಏನಪ್ಪ ಇವರು ಪ್ರತಿ ಪ್ರಸಂಗದೊಳಗೂ ಮೂಕುಮಾಟಿಯನ್ನು ಗಹನ ಮಾಡ್ಕೋತಾ ಹೊಂಟಾರಲ್ಲ ಇವರು. ಯಾವ್ಯಾವ ಕೃತಿಯೊಂದಿಗೆ ಇದನ್ನು ಸಮೀಕ್ಷೆಯಾಗಿದೆ ಅಂದರೆ, ಪಂಪನ ವಿಕ್ರಮಾರ್ಜುನ ವಿಜಯದೊಂದಿಗೆ ಇದರ ಚರ್ಚೆಯಾಗಿದೆ, ವಾಲ್ಮೀಕಿ ರಾಮಾಯಣದೊಂದಿಗೆ ಸಮೀಕರಣ ಮಾಡಲಾಗಿದೆ, ವ್ಯಾಸನ ಭಾರತದೊಂದಿಗೆ ಸಮೀಕರಣ ಆಗಿದೆ, ಅಶ್ವಘೋಷನ ಬುದ್ಧ ಚರಿತ್ರೆಯೊಂದಿಗೆ ಇದರ ಚರ್ಚೆಯಾಗಿದೆ, ಕಾಳಿದಾಸನ ರಘುವಂಶ ಕುಮಾರ ಸಂಭವಗಳೊಂದಿಗೆ ಇದರ ಚರ್ಚೆಯಾಗಿದೆ, ಭಾರವಿಯ ಕಿರಾತಾರ್ಜುನ ಸಂವಾದ, ಜೈನರ ತ್ರಿಷಷ್ಟಿ ಶಲಾಕಾ ಪುರುಷರ ಚರಿತ್ರೆಯಾಗಿರುವಂಥ ಮಹಾಪುರಾಣದೊಂದಿಗೂ ಕೂಡ ಇದನ್ನು ಸಮೀಕರಣ ಮಾಡಲಾಗಿದೆ. ಎಲ್ಲರಿಗೂ ಜೈ ಜನೇಂದ್ರಗಳು. ಇದೇ ಏಪ್ರಿಲ್ 10 ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಪ್ರಯುಕ್ತವಾಗಿ ಕರ್ನಾಟಕ ಜೈನ್ ಅಸೋಸಿಯೇಷನ್ ವತಿಯಿಂದ ಆಯೋಜಿತವಾದ ಕಾರ್ಯಕ್ರಮಗಳು ಈ ರೀತಿ ಇವೆ. ಮುಂಜಾನೆ 9 ಗಂಟೆಗೆ ಕರ್ನಾಟಕ ಜೈನ ಭವನದಲ್ಲಿ ವಿದ್ಯಾರ್ಥಿನಿಯರ ಸಹಯೋಗದಲ್ಲಿ ರತ್ನತ್ರಯ ಕ್ರಿಯೇಷನ್ಸ್ ವತಿಯಿಂದ ಉಚಿತ ನೇತ್ರ ತಪಾಸಣೆ ಮತ್ತು ದಂತ ತಪಾಸಣೆ, ಉಚಿತ ಕನ್ನಡಕಗಳ ವಿತರಣೆ ಇರುತ್ತದೆ. ಮತ್ತು ಬನಶಂಕರಿ ಯುವ ಗೆಳೆಯರ ಬಳಗದಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಸರ್ವರು ಈ ವೈದ್ಯಕೀಯ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ನಂತರ ಮಧ್ಯಾಹ್ನ 2 ರಿಂದ 4:15 ಕರ್ನಾಟಕ ಜೈನ ಭವನದಲ್ಲಿ ಭಗವಾನ್ 1008 ಮಹಾವೀರ ಸ್ವಾಮಿಗೆ 108 ಕಲಶ ಮತ್ತು ಪಂಚಾಮೃತ ಅಭಿಷೇಕ ಪೂಜೆಯನ್ನು ಆಯೋಜಿಸಲಾಗಿದೆ. ಸಂಜೆ 5 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಭಗವಾನ್ ಮಹಾವೀರ ಜಯಂತಿ ಪ್ರಯುಕ್ತವಾಗಿ ಸಭಾ ಕಾರ್ಯಕ್ರಮವಿರುತ್ತದೆ. ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರುತ್ತೇವೆ. ಸರ್ವರಿಗೂ ಆದರದ ಸುಸ್ವಾಗತ. ಆಗಮಿಸಿದ್ದ ಶಿಬಿರಾರ್ಥಿಗಳಲ್ಲಿ ಹಲವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಆಚಾರ್ಯ ಶ್ರೀ ವಿದ್ಯಾಸಾಗರ ಮುನಿಗಳ ಹಿಂದಿಯಲ್ಲಿ ಬರೆದಂತಹ ಪುಸ್ತಕವನ್ನು ಕನ್ನಡಕ್ಕೆ ತರ್ಜಿಮೆ ಮಾಡಿದ ಡಾಕ್ಟರ್ ನ್ಯಾಮೇಗೌಡರು ಹಾಗೂ ಶಾಂತಿನಾಥ್ ಲಗಾರೆಯವರು ಇದರ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಶ್ರೋತೃಗಳನ್ನು ರಂಜಿಸುವಂತೆ, ಮನ ಒಪ್ಪಿಸುವಂತೆ ಅವರು ಬಹಳಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಸದ್ಬಾಂಧವರಿಗೆ ಇದು ಒಂದು ಉಪಕಾರವಾಗುವಂತೆ ಮಾಡಿದ್ದಾರೆ. ಕೇವಲ ನಾವು ಥಿಯರಿ ಅಲ್ಲ, ಪ್ರಾಕ್ಟಿಕಲ್ಲಲ್ಲೂ ಸಹ ಎರಡರಲ್ಲೂ ನಾವು ವಿಜೇತರಾಗಬೇಕು ಅಂತ. ಈ ಮೂಕಮಾಟಿಯಲ್ಲಿ ಪ್ರಕೃತಿಯಲ್ಲಿರುವಂತಹ ನೀರು, ಗಾಳಿ, ಬೆಟ್ಟ, ಹಿಮದ ಗಡ್ಡೆ ಈ ರೀತಿಯಾಗಿ ಎಲ್ಲವನ್ನು ಉದಾಹರಣೆಗೆ ತೆಗೆದುಕೊಂಡು ಅದರಲ್ಲಿ ಜಿನ ತತ್ವವನ್ನು ಅಳವಡಿಸಿ ಲೌಕಿಕದಲ್ಲಿ ಅಲೌಕಿಕವನ್ನು ಸೃಷ್ಟಿ ಮಾಡಿ ಹೇಳಿದಂತಹ ಈ ಒಂದು ಕಾರ್ಯಕ್ರಮ, ಧಾರ್ಮಿಕ ಶಿಬಿರ ಬಹಳಷ್ಟು ಯಶಸ್ವಿಯಾಗಿದೆ ಹಾಗೂ ನಮ್ಮೆಲ್ಲರಿಗೂ ಸಹ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಲು ಇಷ್ಟಪಡುತ್ತೇನೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಚಕ್ರೇಶ್ವರಿ ಮಹಿಳಾ ಸಮಾಜದ ಅಧ್ಯಕ್ಷಿಣಿಯಾದಂತಹ ನಾಗಶ್ರೀ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಕೃತಜ್ಞಳಾಗಿದ್ದೇನೆ. ಧರ್ಮಿಗಳಿದ್ದೇವೆ, ತುಂಬ ಚೆನ್ನಾಗಿ ಅವ್ರು ನಮಗೆ ಹೇಳ್ತಾ ಇದ್ದಾರೆ, ಅರ್ಥ ಆಗ್ತಾ ಇದೆ. ಆಮೇಲೆ ಮುಂದೆ ಅದನ್ನು ಹೆಚ್ಚಾಗಿ ಅಭ್ಯಾಸ ಮಾಡಬೇಕಂತ ಇದ್ದೀವಿ. ಜೈ ಜಿನೇಂದ್ರ ಎಲ್ಲರಿಗೂ. ಮತ್ತು ಆಚಾರ್ಯ ವಿದ್ಯಾಸಾಗರ ಮುನಿ ಮಹಾರಾಜ್ ಕಿ ಜೈ ಹಿ. ಇದು ಮಹಾನ್ ಗ್ರಂಥ ಇದೆ. ಸಂತರು ತಮ್ಮ ಜೀವಿತ ಕಾಲದಲ್ಲಿ ಏನೆಲ್ಲ ಚಿಂತನೆಗಳನ್ನು ಮಾಡಿದ್ದಾರೋ ಅದನ್ನು ಈ ಮೂಕಮಾಟಿ ಗ್ರಂಥದಲ್ಲಿ ಅದನ್ನು ಕಾವ್ಯಗಳ ಮುಖಾಂತರ ರಚನೆ ಮಾಡಿದ್ದಾರೆ. ಇದು ಚಿಂತನೆಯ ಒಂದು ಅಭಿಪ್ರಾಯಗಳನ್ನು ಕಾವ್ಯಗಳ ಮುಖಾಂತರ ಬಟ್ಟಿ ಇಳಿಸಿದಾಗೆ ಇಲ್ಲಿ ಗ್ರಂಥದಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದರೆ, ಸಾಮಾಜಿಕ ದೃಷ್ಟಿಕೋನ ಇರ್ಬೋದು, ಧಾರ್ಮಿಕ ದೃಷ್ಟಿಕೋನ ಇರ್ಬೋದು, ರಾಜಕೀಯ ದೃಷ್ಟಿಕೋನ ಇರ್ಬೋದು, ಎಲ್ಲ ರೀತಿಯ ದೃಷ್ಟಿಕೋನದಿಂದ ನೋಡಿದಾಗ ಇಲ್ಲಿ ಹೊಸ ಹೊಸ ಚಿಂತನೆಗಳನ್ನು ನಮಗೆ ನಾವು ಕಾಣ್ತೇವೆ. ಹಾಗೆಯೇ ಬಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ
ಹೀಗೆ ಭಾರತದ ನಾನಾ ಭಾಷೆಗಳಿಗೆ ಇದು ತರ್ಜುಮೆಗೊಂಡಿದೆ. ಇಂಥ ಒಂದು ಗ್ರಂಥವನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಅಥವಾ ಸಾಹಿತ್ಯ ದೃಷ್ಟಿಕೋನದಿಂದ ನಾವು ತಿಳಿದುಕೊಳ್ಳೋಂಥ ಒಂದು ಸುಸಂದರ್ಭ ಇಲ್ಲಿ ನಮಗೆ ಒದಗಿ ಬಂದಿದೆ. ಎಲ್ರಿಗೂ ಉಪಯೋಗ ಆಗುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾರೆ ಅಂತ ಆಶಿಸ್ತೇನೆ. ಮತ್ತೊಮ್ಮೆ ಧನ್ಯವಾದಗಳು. ಮೂಕಮಾಟಿ ತುಂಬ ಸೈಲೆಂಟಾಗಿ ನಾವು ಎಷ್ಟು ನಿಶಬ್ದವಾಗಿ ಅಂದರೆ ನಮ್ಮ ಮನ ಕಷಾಯನ ಆ ರೀತಿ ಫಿಲ್ಟರ್ ಥರ ಮಾಡ್ಕೊಂಡು ಹೋಗಬೇಕು ಅಂತ ಶುದ್ಧತೆ ಮಾಡ್ಕೊಂಡು ಹೋಗ್ತಾ ಹೋದಾಗ ಆ ಮೂಕಮಾಟಿ ಅನ್ನೋದು ನಮಗೆ ನಮ್ಮೊಳಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ಅಂತರಂಗ ಶುದ್ಧಿ ಇದರಲ್ಲಿದೆ ಅಂತ ಅನ್ಕೊತೀನಿ. ಜೈ ಜಿನೇಂದ್ರ. ಒಳ್ಳೆಯ ಮನಸ್ಸಿನಿಂದ ಎಲ್ಲರಿಗೂ ತಿಳಿಯಬೇಕಂಗ ಹಾಗೆ ಕ್ರೋಧ, ಮಾನ್, ಮಾಯ, ಲೋಭ ಹಾಗೂ ಮಣ್ಣನ್ನು ಯಾವ ರೀತಿ ಅವರು ಮಣ್ಣಿನ ಪರಿವರ್ತನೆಯನ್ನು ಆಚಾರ್ಯ ವಿದ್ಯಾಸಾಗರವರು ಯಾವ ರೀತಿ ಅದರ ವಿಶ್ಲೇಷಣೆಯನ್ನು ಅತ್ಯಂತ ಸುಂದರವಾಗಿ ಇವರಿಬ್ಬರು ನಮಗೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ಕೇಳಿ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಇದರಲ್ಲಿ ಈ ಜೀವನದಲ್ಲಿ ಯಾವುದೂ ಇದರಲ್ಲಿ ಒಳ್ಳೆಯದಿಲ್ಲ, ಆತ್ಮಕಲ್ಯಾಣ ಮಾಡ್ಕೋಬೇಕು ಎಂದು ಒಂದೇ ಹೇಳಿ ನಾನು ಎಲ್ಲರಿಗೂ ಜೈ ಜಿನೇಂದ್ರ ಮಾಡುತ್ತೇನೆ. ವಿಶ್ವವನ್ನು ವಿನಾಶದೆಡೆಗೆ ಕೊಂಡೊಯ್ಯುವ ಈ ದುರ್ಬುದ್ಧಿಗೆ ಧಿಕ್ಕಾರವಿರಲಿ. ರಣಹದ್ದುಗಳಂತಿರುವ ಈ ಹಣದ ಹಪಾಪಿ ಇದ್ದವರಿಗೆ ಧಿಕ್ಕಾರ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಷ್ಟೋ ಕಡೆ ಎಷ್ಟೋ ದಂಬಿಗಳಾದಾಗ ನಿರಪರಾಧಿ ಜನರೇ ಬಹಳಷ್ಟು ಜನ ಸಾಯ್ತಾರೆ. ಯಾರು ನಿಜವಾಗಿ ಅಪರಾಧಿಗಳಿರ್ತಾರ ಅವ್ರು ತಮ್ಮ ಪ್ರಭಾವಗಳಿಂದ ಇದರಿಂದ ಬೇಕಾದಷ್ಟು ಬೇರೆ ಕಡೆಯಿಂದ ದಾಟಿ ಹೋಗ್ತಾರೆ. ನಿರಪರಾಧಿ ಜನ, ಮುಗ್ಧ ಜನನೇ ತುಳಿತಕ್ಕೊಳಗಾಗ್ತಾರೆ. ಇದರ ಪ್ರಭಾವ ನಿಲ್ಲಬೇಕು ಅಂಥೇಳಿ ಒಂದು ಸಂದೇಶ ಆಚಾರ್ಯ ಶ್ರೀಗಳು ತಮ್ಮ ಕಾವ್ಯದಲ್ಲಿ ಕೊಟ್ಟಾರ. ರವಿವಾರದಂದು 30 ನಿಮಿಷಗಳ ರಂಜನೆಯ ಕಂಡು ಧನ್ಯೋಸ್ಮಿ 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 ಎಂದು ರತ್ನತ್ರಯ ರತ್ನತ್ರಯ ನೀರಜ ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ